ನಮ್ಮ ಜೊತೆ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಈಗ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಸರ್, ನೀವು ಬಿಜೆಪಿಯಿಂದ ಉಚ್ಚಾಟಿರಾದಂಥ ಶಾಸಕರು, ನಿಮ್ಮನ್ನ ಬಿಜೆಪಿ ಅವರು ಏನಾದರೂ ಮತ ಹಾಕಿ ಅಂತ ಕೇಳಿದಾರ? 100% ಕೇಳಲಿಲ್ಲ. ನಿನ್ನೆ ತನಕ ಏನೋ ಮಾಡ್ಬೋದೇನೋ, ರಿಕ್ವೆಸ್ಟ್ ಮಾಡ್ಬೋದೇನೋ ಅಂತಕ್ಕಂಥದ್ದು ನಾನು, ಯತ್ನಾಳು, ಹೆಬ್ಬಾರ್ 3 ಜನನು ಅದನ್ನು ಇದ್ದು. ಬಟ್ ನೆನ್ನೆ ಗಂಟೆ ಯಾರೂ ಮಾತನಾಡಿಲ್ಲ. ಮುಖ್ಯಮಂತ್ರಿಗಳು ಕರೆಸಿದ್ರು ನೆನ್ನೆ ಬಂದು ಅಂತ. ಅವರು ನಮಗೆ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಪ್ರಾಬ್ಲಮ್ಸ್ ಬಗ್ಗೆ ಅದೆಲ್ಲವನ್ನ ಕೂಡ ಅವ್ರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ ನೀವು ನಮಗೆ ಸ್ಪಂದಿಸಿದ್ರೆ ನಾವು ನಿಮ್ಗೆ ಸ್ಪಂದಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅಂದ್ರೆ ಬಿಜೆಪಿ ನಾಯಕರು ಏನಾದರೂ ಮತ ಕೇಳಿದ್ರೆ ನೀವು ಎನ್ ಡಿ ಅಭ್ಯರ್ಥಿಗೆ ಮತ ಹಾಕುವಂತರ ಬಗ್ಗೆ ಯೋಚನೆ ಮಾಡ್ತಿದ್ರು? 100% ಮಾಡ್ತಾ ಇದ್ದು, 100% ಯೋಚನೆ ಮಾಡ್ತಿದ್ದು. ಅವ್ರು ಯಾರು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ಖರ್ಚು ಕೇಳಾದ್ಮೇಲೆ ಸ್ವಾಭಾವಿಕವಾಗಿ ಕ್ಷೇತ್ರದ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸರ್ಕಾರನೂ ಕೂಡ ಇದೆ. ಅದಕ್ಕೆ ನಾವು ಆತ್ಮಸಾಕ್ಷಿ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರೆ. JDS ನವರು ಏನಾದರೂ ನಿಮ್ಮ ಸಂಪರ್ಕ ಮಾಡಿದ್ರು? ಗೋವಿಂದರಾಜು ಮಾಡಿಲ್ಲ. ಗೋವಿಂದರಾಜು ಒಳ್ಳೆ ಅಭ್ಯರ್ಥಿನೇ, ನನಗೂ ಕ್ಲೋಸ್ ಫ್ರೆಂಡೇ. ಬಟ್ ಕರ್ಟಸಿಗೂ ಅವರು ಮಾತನಾಡಿಲ್ಲ. ಮತ್ತೀಗ ಯತ್ನಾಳ್ ಅವ್ರು ಹೇಳ್ತಿದ್ದಾರೆ, ನನ್ನ ಆತ್ಮಸಾಕ್ಷಿಗೆ ಮತವನ್ನ ನಾನು ಹಾಕ್ತಿದ್ದೀನಿ, ನಾನು ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅನ್ನುವಂಥದ್ದು ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದು ಅವ್ರು ಕೇಳ್ಕೊಂಡಿದ್ದಾರೆ. ನಾವು ಆ ಥರ ಲೆಟರ್ ಬರೆಯೋ ಅಭ್ಯಾಸ ನಾವು ಮಾಡ್ಕೊಂಡಿಲ್ಲ. ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಯಾರು ಸ್ಪಂದಿಸ್ತಾರೆ ಅವ್ರಿಗೆ ಆತ್ಮಸಾಕ್ಷಿ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೂ ಕೂಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೇಳಿದ್ದೇವೆ. ಅವರು ಮುಂದಿನ ದಿವಸಗಳಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀವಿ. ಯತ್ನಾಳ್ ಅವ್ರನ್ನ ಏನಾದರೂ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ರು? ಇಲ್ಲ 100% ಇಲ್ಲ. 100% ಇಲ್ಲ. ಇದು ಎಸ್ ಟಿ ಸೋಮಶೇಖರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು. ನಮ್ಮ ಜೊತೆ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಈಗ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಸರ್, ನೀವು ಬಿಜೆಪಿಯಿಂದ ಉಚ್ಚಾಟಿರಾದಂಥ ಶಾಸಕರು, ನಿಮ್ಮನ್ನ ಬಿಜೆಪಿ ಅವರು ಏನಾದರೂ ಮತ ಹಾಕಿ ಅಂತ ಕೇಳಿದಾರ? 100% ಕೇಳಲಿಲ್ಲ. ನಿನ್ನೆ ತನಕ ಏನೋ ಮಾಡ್ಬೋದೇನೋ, ರಿಕ್ವೆಸ್ಟ್ ಮಾಡ್ಬೋದೇನೋ ಅಂತಕ್ಕಂಥದ್ದು ನಾನು, ಯತ್ನಾಳು, ಹೆಬ್ಬಾರ್ 3 ಜನನು ಅದನ್ನು ಇದ್ದು. ಬಟ್ ನೆನ್ನೆ ಗಂಟೆ ಯಾರೂ ಮಾತನಾಡಿಲ್ಲ. ಮುಖ್ಯಮಂತ್ರಿಗಳು ಕರೆಸಿದ್ರು ನೆನ್ನೆ ಬಂದು ಅಂತ. ಅವರು ನಮಗೆ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಪ್ರಾಬ್ಲಮ್ಸ್ ಬಗ್ಗೆ ಅದೆಲ್ಲವನ್ನ ಕೂಡ ಅವ್ರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ ನೀವು ನಮಗೆ ಸ್ಪಂದಿಸಿದ್ರೆ ನಾವು ನಿಮ್ಗೆ ಸ್ಪಂದಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅಂದ್ರೆ ಬಿಜೆಪಿ ನಾಯಕರು ಏನಾದರೂ ಮತ ಕೇಳಿದ್ರೆ ನೀವು ND ಅಭ್ಯರ್ಥಿಗೆ ಮತ ಹಾಕುವಂತರ ಬಗ್ಗೆ ಯೋಚನೆ ಮಾಡ್ತಿದ್ರು? 100% ಮಾಡ್ತಾ ಇದ್ದು, 100% ಯೋಚನೆ ಮಾಡ್ತಿದ್ದು. ಅವ್ರು ಯಾರು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ಖರ್ಚು ಕೇಳಾದ್ಮೇಲೆ ಸ್ವಾಭಾವಿಕವಾಗಿ ಕ್ಷೇತ್ರದ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸರ್ಕಾರನೂ ಕೂಡ ಇದೆ. ಅದಕ್ಕೆ ನಾವು ಆತ್ಮಸಾಕ್ಷಿ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರೆ. JDS ನವರು ಏನಾದರೂ ನಿಮ್ಮ ಸಂಪರ್ಕ ಮಾಡಿದ್ರು? ಗೋವಿಂದರಾಜು ಮಾಡಿಲ್ಲ. ಗೋವಿಂದರಾಜು ಒಳ್ಳೆ ಅಭ್ಯರ್ಥಿನೇ, ನನಗೂ ಕ್ಲೋಸ್ ಫ್ರೆಂಡೇ. ಬಟ್ ಕರ್ಟಸಿಗೂ ಅವರು ಮಾತನಾಡಿಲ್ಲ. ಮತ್ತೀಗ ಯತ್ನಾಳ್ ಅವ್ರು ಹೇಳ್ತಿದ್ದಾರೆ, ನನ್ನ ಆತ್ಮಸಾಕ್ಷಿಗೆ ಮತವನ್ನ ನಾನು ಹಾಕ್ತಿದ್ದೀನಿ, ನಾನು ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅನ್ನುವಂಥದ್ದು ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದು ಅವ್ರು ಕೇಳ್ಕೊಂಡಿದ್ದಾರೆ. ನಾವು ಆ ಥರ ಲೆಟರ್ ಬರೆಯೋ ಅಭ್ಯಾಸ ನಾವು ಮಾಡ್ಕೊಂಡಿಲ್ಲ. ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಯಾರು ಸ್ಪಂದಿಸ್ತಾರೆ ಅವ್ರಿಗೆ ಆತ್ಮಸಾಕ್ಷಿ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೂ ಕೂಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೇಳಿದ್ದೇವೆ. ಅವರು ಮುಂದಿನ ದಿವಸಗಳಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀವಿ. ಯತ್ನಾಳ್ ಅವ್ರನ್ನ ಏನಾದರೂ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ರು? ಇಲ್ಲ 100% ಇಲ್ಲ. 100% ಇಲ್ಲ. ಇದು ಎಸ್ ಟಿ ಸೋಮಶೇಖರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.